ಎಚ್.ಡಿ. ಕುಮಾರಸ್ವಾಮಿ ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಲೋಕಸಭೆಗೆ ಹೋದ್ರೆ ಅವರು ಮುಂದೆ ಕೃಷಿ ಸಚಿವರಾಗ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಶಿವಕುಮಾರ್ ಈಗ ಟಾಂಗ್ ಕೊಟ್ಟಿದ್ದಾರೆ. ತಿರುಕನ ಕನಸು ಕಾಣ್ತಾ ಇದ್ದೀರಿ, ಕಾಣಿ ಅಂತೇಳಿ ಹೇಳಿದ್ದಾರೆ. ಎಚ್.ಡಿ.ಕೆ. ಗೆದ್ರೆ ಕೃಷಿ ಸಚಿವರಾಗ್ತಾರೆ ಅನ್ನೋ ವಿಚಾರಕ್ಕೆ ಡಿ.ಕೆ. ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಮೈತ್ರಿ ಪಡೆ ಪ್ರಚಾರಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ವ್ಯಂಗ್ಯ ಆಡಿದ್ದಾರೆ. ಮೈತ್ರಿ ನಾಯಕರು ಪ್ರಚಾರ ಮಾಡ್ತಾ ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ರೆ ಕೃಷಿ ಮಂತ್ರಿ ಆಗ್ತಾರೆ, ಕೇಂದ್ರದ ಸಚಿವರಾಗ್ತಾರೆ, ಎಲ್ರಿಗೂ ಒಳ್ಳೇದಾಗುತ್ತೆ ರೈತರಿಗೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಪ್ರಚಾರದ ಸಮಯದಲ್ಲಿ. ಅದಕ್ಕೆ ಡಿ.ಕೆ. ಟಾಂಗ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಡಿ.ಕೆ. ನೋಡೋಣ ಬನ್ನಿ. ನೋಡಪ್ಪ, ಆಸೆ ಯಾರಿಗೆ ಏನು ಬೇಕಾದ್ರೂ ಪಟ್ಕೊಳ್ಳಿ. ಕೃಷಿ ಸಚಿವರಾಗಲಿ ವಿತ್ತ ಸಚಿವರಾಗಲಿ ನಮ್ದೇನು ಅಭ್ಯಂತರ ಇಲ್ಲ. ಫಸ್ಟು ಎನ್ ಡಿ ಎನೇ ಬರಲ್ಲ. ಎನ್ ಡಿ ಎ ಬರದೆ ಹೆಂಗಾಗ್ತದೆ? ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ, ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ, ರಾಜ್ಯದಲ್ಲಿ 25 ಜನ ಬಂದ್ಬಿಡ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ತಾರೆ, 50 ಜನ ಬರ್ತಾರೆ, ಸರ್ಕಾರ ಮಾಡ್ತೀವಿ ಅಂತ. ಹಂಗೆ ಕೆಲವು ಕನಸು ಕಾಣಬೇಡ ಅಂತ ನಾ ಹೇಳೋಕ್ಕಾಗ್ತದ? ಕನಸು ಕಾಣ್ತಾ ಇರಲಿ. ಅಯ್ಯೋ ನೋಡಪ್ಪ, ಆಸೆ ಯಾರು ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದೊಂದು ಮಹತ್ವದ ಕ್ಷೇತ್ರಗಳು ಮತ್ತೆ ಕೆಲವು ಪ್ರತಿಷ್ಠಿತ ಕ್ಷೇತ್ರಗಳನ್ನ ಹಿರಿಯ ನಾಯಕರಿಗೆ ಉಸ್ತುವಾರಿ ನೀಡಿರೋದು, ಅಶೋಕ್ ಬದಲು ಅಶ್ವತ್ಥ ನಾರಾಯಣ್ಗೆ ಉಸ್ತುವಾರಿ ನೀಡಿರೋದ್ರ ಬಗ್ಗೆಯೂ ಕೂಡ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಸ್ತುವಾರಿ ಬದಲಾವಣೆಗೆ ಡಿ.ಕೆ. ಸುರೇಶ್ ಟಾಂಗ್ ಕೊಟ್ಟಿರೋದಿದು ನೋಡಿ. ಅಶೋಕ್ ಬದಲು ಅಶ್ವತ್ಥ ನಾರಾಯಣ್ಗೆ ಉಸ್ತುವಾರಿ ಕೊಟ್ಟಿರೋದ್ರ ಬಗ್ಗೆ ಡಿ.ಕೆ. ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಪೂರ್ಣ ಉಸ್ತುವಾರಿಯನ್ನ ಮೊದಲು ಅಶೋಕ್ ಅವರಿಗೆ ಕೊಟ್ಟಿದ್ರು, ಈಗ ಅಶ್ವತ್ಥ ನಾರಾಯಣ್ಗೆ ಉಸ್ತುವಾರಿ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಇದ್ರ ಬಗ್ಗೆ ಡಿ.ಕೆ. ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಉಸ್ತುವಾರಿ ಬದಲಾದ್ರೆ ಯಾವುದೇ ಬದಲಾವಣೆ ಆಗೋದಿಲ್ಲ. ಬಿಜೆಪಿ ಮೋದಿ ಹೆಸರಲ್ಲಿ ಮತ ಕೇಳ್ತಾ ಇದ್ದಾರೆ. ಮೋದಿ ಆಡಳಿತ ಸೋಲಿಸಲು ಕೆಲಸವನ್ನ ಮಾಡ್ತಿದ್ದೇವೆ. ಬಿಜೆಪಿ ಅಭ್ಯರ್ಥಿಗಳು ಮೋದಿಗೆ ವೋಟ್ ಹಾಕಿ ಅಂತಿದ್ದಾರೆ ಅಂತೇಳಿ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಅಥವಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಮೊದಲು ಆರ್ ಅಶೋಕ್ ಅವರಿಗೆ ಹೊಣೆಗಾರಿಕೆಯನ್ನ ಕೊಟ್ಟಿದ್ರು ಉಸ್ತುವಾರಿಯಾಗಿ. ಈಗ ಉಸ್ತುವಾರಿಯನ್ನ ಬದಲಿಸಿ ಅಶ್ವತ್ಥ ನಾರಾಯಣ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಟಾಂಗ್ ಕೊಟ್ಟಿದ್ದಾರೆ ಡಿ.ಕೆ. ಸುರೇಶ್. ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನು ಕೇಳ್ತಾ ಇದ್ದಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನು ಸೋಲಿಸಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟು ನನಗೆ ಓಟ್ ಹಾಕಿ ಅಂತ ಎಲ್ಲೂ ಕೇಳಲ್ಲ, ಎಲ್ಲರೂ ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ, ಮೋದಿ ಆಡಳಿತ ವಿರುದ್ಧ, ಮೋದಿಯ ವಿರುದ್ಧ. ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನು ಕೇಳ್ತಾ ಇದ್ದಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನು ಸೋಲಿಸಬೇಕು ಅಂತಕ್ಕಂಥದ್ದು.